ಸರ್ವೇಭ್ಯೋ ಛಾತ್ರೇಭ್ಯೋ ನಮಃ. ಕಳೆದ ತರಗತಿಯಲ್ಲಿ ನಾನು ಪಂಚರಾತ್ರ ಈ ನಾಟಕದ ಬಗ್ಗೆ ಹೇಳಿದ್ದೆ. ಇದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಕೂಡ ನಾನು ಮಾಡಿಕೊಟ್ಟಿದ್ದೆ. ಇವತ್ತು ಪಾಠದ ಆರಂಭವನ್ನು ಮಾಡ್ತೇನೆ. ಪಂಚರಾತ್ರ ಭಾಸರಚಿತ ಮಹಾಭಾರತದಿಂದ ಆಧರಿಸಲ್ಪಟ್ಟ ರೂಪಕ ಪಂಚರಾತ್ರ. ಇದರಲ್ಲಿ ಬರುವ ಪಾತ್ರಗಳು: ದುರ್ಯೋಧನ, ಕೌರವರ ಪಕ್ಷದಲ್ಲಿರುವಂಥವ ಕುರುರಾಜ; ಭೀಷ್ಮ, ದುರ್ಯೋಧನಾದಿಗಳ ಪಿತಾಮಹ; ದ್ರೋಣ, ಪಾಂಡವ ಕೌರವರ ಧನುರಾಚಾರ್ಯ ಅಥವಾ ಬಿಲ್ಲು ವಿದ್ಯೆಯ ಗುರು; ಕರ್ಣ, ದುರ್ಯೋಧನನ ಆಪ್ತ ಮಿತ್ರ ಮತ್ತು ಅಂಗದೇಶದ ಅಂಗರಾಜ; ಶಕುನಿ, ದುರ್ಯೋಧನನ ಸೋದರ ಮಾವ, ಗಾಂಧಾರಿಯ ಅಣ್ಣ, ಗಾಂಧಾರ ದೇಶದ ರಾಜ; ಭಟ, ದುರ್ಯೋಧನನ ಸೇವಕ; ವೃದ್ಧ ಗೋಪಾಲಕ, ವಿರಾಟನ ಅರಮನೆಯಲ್ಲಿ ಇರುವಂಥವ, ಇಡೀ ಗೋಕುಲಕ್ಕೆ ಅವ ಅಧ್ಯಕ್ಷ; ಗೋಮಿತ್ರಕ ಹೇಳಿದರೆ ಒಬ್ಬ ಗೋಪಾಲಕನ ಹೆಸರು; ರಾಜ, ಈ ರಾಜ ಅಂತ ಬರುವಂತಹ ಪಾತ್ರ ಯಾರು? ಮತ್ಸ್ಯ ದೇಶದ ಅಧಿಪತಿ, ಅವನೇ ವಿರಾಟ ರಾಜ; ಭಗವಾನ್, ಅಜ್ಞಾತವಾಸದಲ್ಲಿ ಬ್ರಾಹ್ಮಣ ವೇಷವನ್ನು ಧರಿಸಿದಂತಹ ಧರ್ಮಪುತ್ರ ಅಥವಾ ಧರ್ಮರಾಯ ಅಥವಾ ಯುಧಿಷ್ಠಿರ; ಭೀಮಸೇನ, ಧರ್ಮರಾಜನ ತಮ್ಮ; ಅರ್ಜುನ ಕೂಡ ಧರ್ಮರಾಯನ ತಮ್ಮ; ಬೃಹನ್ನಲ, ಅಜ್ಞಾತವಾಸದಲ್ಲಿ ಬೃಹನ್ನಲ ವೇಷಧಾರಿಯಾದ ಅರ್ಜುನ; ಅಭಿಮನ್ಯು, ಅರ್ಜುನನ ಪುತ್ರ, ಅರ್ಜುನ ಮತ್ತು ಸುಭದ್ರೆಯರ ಪುತ್ರ; ಉತ್ತರ, ವಿರಾಟ ರಾಜ ಕುಮಾರ, ವಿರಾಟ ರಾಜನ ಮಗ; ಸೂತ, ವಿರಾಟ ಮತ್ತು ಅಭಿಮನ್ಯುವಿನ ಸಾರಥಿ ಪಾತ್ರವನ್ನು ಇಲ್ಲಿ ಅವ ವಹಿಸ್ತಾನೆ; ಕಾಂಚುಕೀಯ, ವಿರಾಟ ರಾಜನ ಪರಿಜನ ಅಥವಾ ಸೇವಕ; ಹಾಗೆ ದೂತ, ವಿರಾಟನ ಪರಿಜನ; ಭಟ, ವಿರಾಟನ ಸೇವಕ. ಇಷ್ಟು ಪಾತ್ರಗಳು ಬರ್ತವೆ. ಭಾಸನಾಟಕ ಚಕ್ರೇ ಪಂಚರಾತ್ರಂ ಇತಿ ಪಾಠಸ್ಯ ಆರಂಭಂ ಕರೋಮಿ. ನಾಂದ್ಯಂತೆ ತತಃ ಪ್ರವಿಶತಿ ಸೂತ್ರಧಾರಃ. ನಾಂದಿಯ ಕೊನೆಗೆ ಸೂತ್ರಧಾರನು ಪ್ರವೇಶಿಸುತ್ತಾನೆ. ಭಾಸನಾಟಕಗಳಲ್ಲಿ ಬರುವ ಸಾಮ್ಯಾಂಶಗಳಲ್ಲಿ ಇದು ಒಂದು. ನಾಂದ್ಯಂತೆ ತತಃ ಪ್ರವಿಶತಿ ಸೂತ್ರಧಾರಃ ಎನ್ನುವ ಒಂದು ರಂಗ ಸೂಚನೆಯನ್ನು ನಾವು ಭಾಸನ ಹೆಚ್ಚಿನ ರೂಪಗಳಲ್ಲಿ ನಾವು ಕಾಣ್ತೇವೆ. ಸೂತ್ರಧಾರ: ದ್ರೋಣ ಪೃಥಿವ್ಯರ್ಜುನ ಭೀಮದೂತೋ ಯಃ ಕರ್ಣಧಾರಃ ಶಕುನೀಶ್ವರಸ್ಯ ದುರ್ಯೋಧನೋ ಭೀಮಯುಧಿಷ್ಠಿರಃ ಸಪಾಯ ವಿರಾಟ್ ಉತ್ತರಗೋ ಅಭಿಮನ್ಯು. ನೋಡಿ, ಇಲ್ಲಿ ಭಾಸನ ರೂಪಕಗಳಲ್ಲಿ ನಾವು ಕಾಣುವಂಥದ್ದು ಮುದ್ರಾಲಂಕಾರದ ಮೂಲಕ ದೇವತೆಯ ಸ್ತುತಿ ಮಾಡುವಂಥದ್ದು. ಹಿಂದೆ ಕೂಡ ಹೇಳಿದೆ ನಾನು, ಅದು ಕೂಡ ಸಾಮ್ಯಾಂಶದಲ್ಲಿ ಬರುವಂತಹ ಒಂದು ಅಂಶ. ಮುದ್ರಾಲಂಕಾರ ಹೇಳಿದರೆ ಆ ರೂಪಕದಲ್ಲಿ ಬರುವಂತಹ ಪಾತ್ರಗಳ ಹೆಸರುಗಳನ್ನು ಬಳಸಿಕೊಂಡು ದೇವರ ಒಂದು ಸ್ತುತಿ ಮಾಡುವಂಥದ್ದು. ಇಲ್ಲಿ ಸರಿಯಾಗಿ ಗಮನಿಸಿ, ಈ ಶ್ಲೋಕದಲ್ಲಿ ದ್ರೋಣ, ಅರ್ಜುನ, ಭೀಮ, ಕರ್ಣ, ಮತ್ತೆ ಶಕುನಿ, ಮತ್ತೆ ದುರ್ಯೋಧನ, ಇನ್ನೊಂದು ಭೀಷ್ಮ, ಇನ್ನೊಂದು ಪಾತ್ರ ಯುಧಿಷ್ಠಿರ, ಇನ್ನೊಬ್ಬ
ವಿರಾಟರಾಜ, ಉತ್ತರ ಮತ್ತೆ ಅಭಿಮನ್ಯು. ನೋಡಿ, ಇಷ್ಟು ಪಾತ್ರಗಳಿವೆ. ಇಲ್ಲಿ ಶ್ರೀಕೃಷ್ಣನನ್ನ ಒಂದು ಸ್ತುತಿಸುವಂತಹ ಶ್ಲೋಕ ಇದು. ಸರಿ, ಹಾಗಿದ್ರೆ ಇಲ್ಲಿ ಹಾಗಿದ್ರೆ ಪ್ರತಿಯೊಂದು ಆ ಪಾತ್ರದ ಹೆಸರಿಗೆ ಒಂದೊಂದು ಅರ್ಥವನ್ನು ನಾವು ಅನ್ವಯ ಮಾಡಿಕೊಳ್ಬೇಕು. ದ್ರೋಣ, ಮೋಡದಂತಹ ರೂಪವುಳ್ಳವ. ಹಾಗೆಯೇ ಪೃಥಿವ್ಯರ್ಜುನ ಭೀಮದೂತ, ಭೂಮಿಯನ್ನ ಬೇಡಲು ಭೀಮಾರ್ಜುನರ ದೂತನಾಗಿದ್ದಾನೆ, ದೂತನಾಗಿ ಹೋಗಿದ್ದಾರೆ. ಯಾರು? ಕೃಷ್ಣ ದುರ್ಯೋಧನನ ಸಮೀಪ ಹೋಗಿದ್ದಾನೆ. ಮೋಡದಂತಹ ರೂಪವುಳ್ಳ, ಹಾಗೆ ಭೂಮಿಯನ್ನು ಬೇಡಲು ಭೀಮಾರ್ಜುನರ ದೂತನಾಗಿ ಹೋಗಿರುವಂತಹ. ಕರ್ಣಧಾರ ಶಕುನೀಶ್ವರಸ್ಯ, ಶಕುನೀಶ್ವರಸ್ಯ ಕರ್ಣಧಾರ, ಗರುಡನನ್ನ ನಿಯಂತ್ರಣ ಮಾಡುವವ, ನಿಯಾಮಕ. ಗರುಡನ ನಿಯಾಮಕ ಕೃಷ್ಣ. ಯಾಕೆ ಗರುಡನ ನಿಯಾಮಕ? ಕೃಷ್ಣನ ವಾಹನವೇ ಗರುಡ, ಗರುಡ ವಾಹನ ಅಂತ ಹೇಳ್ತೇವೆ. ಗರುಡನಿಗೆ ನಿಯಾಮಕನಾದ. ಹಾಗೆಯೇ ದುರ್ಯೋಧನ ಎದುರಿಸಲು ಅಸಾಧ್ಯನಾದ. ದುರ್ಯೋಧನ ಎದುರಿಸಲು ಅಸಾಧ್ಯನಾದ ಯೋಧ. ಅಂತಹ ದುರ್ಯೋಧನ ಎನ್ನುವ ವಿಶೇಷಣವನ್ನು ಇಲ್ಲಿ ಕೃಷ್ಣನಿಗೆ ಕೊಟ್ಟಿದ್ದಾರೆ. ಭೀಷ್ಮ, ಭಯಂಕರ, ಭಯವನ್ನ ಹುಟ್ಟಿಸತಕ್ಕಂತಹ. ಯುಧಿಷ್ಠಿರ, ಯುದ್ಧದಲ್ಲೇ ಸ್ಥಿರನಾಗಿರತಕ್ಕಂತಹ ಮತ್ತು ಶತ್ರುಗಳಿಗೆ ಭಯಂಕರ. ಭೀಷ್ಮನಾಗಿರ, ಭೀಷ್ಮ ಅಂದ್ರೆ ಭಯಂಕರ, ಶತ್ರುಗಳಿಗೆ ಭಯಂಕರನಾಗಿರತಕ್ಕ ಮತ್ತು ವಿರಾಟ್ ರೂಪವುಳ್ಳ. ವಿರಾಟ್ ರೀತಿ ಹೊಳೆಯುವ ರೂಪವುಳ್ಳ. ಅಭಿಮನ್ಯು, ಯಜ್ಞಗಳಿಗೆ ಅಭಿಮುಖನಾಗಿ ಇರುವವ ಎನ್ನುವ ಅರ್ಥ ಬರ್ತದೆ ಅಭಿಮನ್ಯು. ಇದು ಕೂಡ ಕೃಷ್ಣನಿಗಿರುವಂತಹ ವಿಶೇಷಣ. ಹೀಗಿರುವ ಮತ್ತು ಉತ್ತರಗ, ಸನ್ಮಾರ್ಗದಲ್ಲಿಯೇ ಉತ್ತರಗ. ವಾಮಗ ಅಂತ ಹೇಳಿದ್ರೆ ಕೆಟ್ಟ ದಾರಿಯಲ್ಲಿ ನಡೆಯುವವ, ಉತ್ತರಗ ಅಂತ ಹೇಳಿದ್ರೆ ಒಳ್ಳೆಯ ದಾರಿಯಲ್ಲಿ ನಡೆಯುವವ ಅಂತ ಹೇಳಿ. ಸನ್ಮಾರ್ಗದಲ್ಲಿ ನಡೆಯತಕ್ಕಂತಹ ಆ ವಿರಾಟ್ ಪುರುಷನಾದ ಕೃಷ್ಣನು ಪಾಯ, ನಮ್ಮನ್ನೆಲ್ಲ ರಕ್ಷಿಸಲಿ. ಮೋಡದಂತಹ ರೂಪವುಳ್ಳ, ಭೂಮಿಯನ್ನು ಬೇಡಲು ಭೀಮಾರ್ಜುನರ ದೂತನಾದ, ಗರುಡನ ನಿಯಾಮಕನಾದ, ಎದುರಿಸಲು ಅಸಾಧ್ಯನಾದ, ಶತ್ರುಗಳಿಗೆ ಭಯಂಕರನಾದ, ಯುದ್ಧದಲ್ಲಿ ಸ್ಥಿರನಾದ, ಯಜ್ಞಗಳಿಗೆ ಅಭಿಮುಖನಾದ, ಸನ್ಮಾರ್ಗದಲ್ಲೇ ನಡೆಯತಕ್ಕಂತಹ ವಿರಾಟ್ ಸ್ವರೂಪನಾದ ಕೃಷ್ಣನು ಪಾಯಾತ್, ರಕ್ಷಿಸಲಿ. ಹೀಗೆ ಮುದ್ರಾಲಂಕಾರದ ಮೂಲಕ ಇದು ಸೂಚಿತವಾಗಿದೆ. ಪರಿಕ್ರಮ್ಯ ಏವಂ ಆರ್ಯಮಿಶ್ರಾನ್ ವಿಜ್ಞಾಪಯಾಮಿ. ಸರಿ, ಪೂಜ್ಯರನ್ನು ನಾನು ಭಿನ್ನವಿಸಿಕೊಳ್ಳುತ್ತೇನೆ. ಅಲ್ಲಿ ನಾಟಕ ಆರಂಭಿಸಬೇಕಲ್ಲ, ಆರಂಭದ ವಿಧಿಯಾಗಿ ಅಲ್ಲಿ ಸ್ಥಾಪನಾ, ಭಾಸನ ರೂಪಕಗಳಲ್ಲಿ ಪ್ರಸ್ತಾವನೆಯನ್ನು ಸ್ಥಾಪನಾ ಎಂದು ಕರೆಯಲಾಗಿದೆ. ಈಗ ನಾನು ಮಾಡುವಂಥದ್ದು ಪ್ರಸ್ತಾವನೆ, ಆ ಒಂದು ರೂಪಕದ ಪ್ರಸ್ತಾವನೆ. ಆದರೆ ಅದಕ್ಕೆ ಭಾಸನ ರೂಪಕಗಳಲ್ಲಿ ಸ್ಥಾಪನಾ ಅಂತ ಕರೆಯುತ್ತಾರೆ. ಪೂಜ್ಯರನ್ನ ಭಿನ್ನವಿಸಿಕೊಳ್ತೇನೆ ಹೇಳುವಾಗಲೇ ಅಯ್ಯೇ ಕಿಮ್ನು ಖಲು ಮೈ ವಿಜ್ಞಾಪನ ವ್ಯಗ್ರೆ ಶಬ್ದ ಇವ ಶ್ರೂಯತೆ. ಇದು ಕೂಡ ಭಾಸನ ರೂಪಕಗಳಲ್ಲಿ ಕಾಣುವಂತಹ ಸಾಮ್ಯಾಂಶ. ಅರೆ, ಏನಿದು? ನಾನು ಪೂಜ್ಯರನ್ನು ವಿಜ್ಞಾಪನೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಏನು ಶಬ್ದ ಕೇಳ್ತಾ ಇದೆಯಲ್ಲ, ಅಂಗ ಇರಲಿ, ಪಶ್ಯಾಮಿ, ನೋಡುತ್ತೇನೆ. ನೇಪಥ್ಯೆ, ಪರದೆಯ ಹಿಂದೆ, ಅಹೋ ಕುರುರಾಜಸ್ಯ ಯಜ್ಞ ಸಮೃದ್ಧಿ. ಆಹಾ, ಕುರುರಾಜನ ಯಜ್ಞ ಸಮೃದ್ಧಿಯೇ. ಅಲ್ಲಿ ದುರ್ಯೋಧನ ಒಂದು ದೊಡ್ಡ ಯಾಗವನ್ನು ಮಾಡಿದ್ದಾನೆ. ಆ ಯಾಗ ಸಂಪನ್ನವಾಗುವಂತಹ ಒಂದು ಹೊತ್ತು ಅದು. ಕುರುರಾಜನ ಯಜ್ಞ ಸಮೃದ್ಧಿಯೇ. ಸೂತ್ರಧಾರ ಭವತು ವಿಜ್ಞಾತಂ. ನೇಪಥ್ಯ ಅಥವಾ ಪರದೆಯ ಹಿಂದೆ ಆ ಒಂದು ಮಾತು ಕೇಳಿ ಬರ್ತದಲ್ಲ, ಅಬ್ಬಾ, ಆಹಾ,
ಕುರುರಾಜನ ಯಜ್ಞ ಸಮೃದ್ಧಿ ಅಂತ ಹೇಳುವಂಥ ಒಂದು ಮಾತು ಕೇಳಿ ಬರ್ತದಲ್ಲ, ಆಗ ಸೂತ್ರಧಾರ ಹೇಳ್ತಾನೆ, ಭವತು ಇರಲಿ, ವಿಜ್ಞಾತಂ ತಿಳಿಯಿತು ನನಗೆ, ಸರ್ವೈಃ ಅಂತಃಪುರೈಃ ಸಾರ್ಧಂ ಪ್ರೀತ್ಯ ಪ್ರಾಪ್ತೇಷು ರಾಜಸು ಯಜ್ಞೋ ದುರ್ಯೋಧನಸ್ಯೇಷ ಕುರುರಾಜಸ್ಯ ವರ್ತತೆ. ಈ ಕುರುರಾಜನಾದ ದುರ್ಯೋಧನನ ಯಜ್ಞದಲ್ಲಿ ಪಾಲ್ಗೊಳ್ಳಿಕ್ಕೆ ಅಂತಃಪುರ ಸಮೇತವಾಗಿ ತುಂಬ ಜನರು ಬಹಳ ಸಂತೋಷದಿಂದ, ಪ್ರೀತ್ಯ ಬಹಳ ಸಂತೋಷದಿಂದ ಬಂದಿದ್ದಾರೆ. ಅಂತಹ ದುರ್ಯೋಧನನ ಈ ಯಜ್ಞವು ಈಗ ವರ್ತತೆ, ನಡೆಯುತ್ತಾ ಇದೆ. ನಿಷ್ಕ್ರಾಂತ, ಅಲ್ಲಿಂದ ಸೂತ್ರಧಾನ ರಂಗದಿಂದ ಅಥವಾ ವೇದಿಕೆಯಿಂದ ನಿರ್ಗಮಿಸ್ತಾನೆ. ಇಲ್ಲಿಗೆ ಸ್ಥಾಪನ ಅಥವಾ ಪ್ರಸ್ತಾವನೆಯ ಒಂದು ಅಂಗ ಮುಗೀತದೆ. ಅಲ್ಲಿ ನಾಟಕದ ಮೊದಲ ಅಂಗ ಮುಗೀತದೆ. ತತಃ ಪ್ರವಿಶತಿ ಬ್ರಾಹ್ಮಣಾಸ್ತ್ರಯ, 3 ಜನ ಬ್ರಾಹ್ಮಣರು ಪ್ರವೇಶ ಮಾಡ್ತಾರೆ. ಅಹೋ ಕುರುರಾಜಸ್ಯ ಯಜ್ಞ ಸಮೃದ್ಧಿ, ನೇಪಥ್ಯದಲ್ಲಿ ಕೇಳಿಬಂದ ಒಂದು ಮಾತು ಪುನಃ ಅಲ್ಲಿ ಅವರೆಲ್ಲರೂ ಆಡ್ತಾರೆ. ರಂಗಕ್ಕೆ ಪ್ರವೇಶ, ರಂಗಮಂಟಪಕ್ಕೆ ಪ್ರವೇಶ ಆದಮೇಲೆ ಆ 3 ಬ್ರಾಹ್ಮಣರು ಮತ್ತೆ ಅದೇ ಮಾತನ್ನ ಆಡ್ತಾರೆ. ಅಹೋ ಆಹಾ ಕುರುರಾಜನ ಯಜ್ಞ ಸಮೃದ್ಧಿ, ಎಷ್ಟೊಂದು ಯಜ್ಞ, ಎಷ್ಟೊಂದು ವೈಭವವಾಗಿ ನಡೆಯುತ್ತಾ ಇದೆ. ಇಹಹಿ ಇಲ್ಲಾದರೂ ದ್ವಿಜೋಚ್ಛಿಷ್ಟೈ ಅನ್ನೈ ಪ್ರಕುಸುಮಿತ ಕಾಷಾಯಿವ ದಿಶೋ ಹವಿರ್ಧೂಮೈ ಸರ್ವೇ ಹೃತ ಕುಸುಮ ಗಂಧಾಸ್ತರುಗಣಾ ಮೃಗೈ ತುಲ್ಯ ವ್ಯಾಘ್ರಾಃ ವದ ನಿಭೃತ ಸಿಂಹಾಶ್ಚ ಗಿರಯೋ ನೃಪೇ ದೀಕ್ಷಾಂ ಪ್ರಾಪ್ತೆ ಜಗದಪಿ ಸಮಂ ದೀಕ್ಷಿತಮಿವ. ಓಹ್, ಎಷ್ಟೊಂದು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ. ಇಲ್ಲಿ ಮೊದಲನೆಯ ಬ್ರಾಹ್ಮಣ, ಅಲ್ಲಿ 3 ಜನ ಬ್ರಾಹ್ಮಣ ಅಂತ ಹೇಳಿದೆ. ಮೊದಲನೆಯವ ಏನು ಅಂತ ವರ್ಣಿಸ್ತಾನೆ, ಇಲ್ಲಿಯಾದರೂ ದ್ವಿಜ, 2 ಜನ್ಮ ಉಳ್ಳವ. ದ್ವಿಜ ಅಂತ ಹೇಳಿ ಪಕ್ಷಿಗಳಿಗೂ ದ್ವಿಜ ಅಂತ ಹೇಳ್ತಾರೆ. ಯಾಕೆ? ಮೊದಲು ಮೊಟ್ಟೆ, ನಂತರ ಮೊಟ್ಟೆಯಿಂದ ಹೊರಬಂದ ಮೇಲೆ 2ನೇ ಜನ್ಮ. ಹಾಗೆ ಹಾವುಗಳಿಗೂ ದ್ವಿಜ ಅಂತ ಹೇಳ್ತಾರೆ. ಮೊಟ್ಟೆಯಿಂದ ಹುಟ್ಟುವಂಥದ್ದಕ್ಕೆ ಎಲ್ಲದಕ್ಕೂ ದ್ವಿಜ ಅಂತ ಹೇಳ್ತಾರೆ. ಇನ್ನೊಂದು ಹಲ್ಲಿಗೂ ದ್ವಿಜ ಅಂತ ಹೇಳ್ತಾರೆ. ಮೊದಲು ಒಂದು ಹಲ್ಲು ಬರ್ತದೆ, ಪುನಃ ಅದು ಹೋಗಿ ಪುನಃ ಒಂದು ಹಲ್ಲು ಬರ್ತದೆ, ಅದಕ್ಕೂ ದ್ವಿಜ ಅಂತ ಹೇಳ್ತಾರೆ. ಹಾಗೆ ಬ್ರಾಹ್ಮಣ ಕೂಡ ತಾಯಿಯ ಗರ್ಭದಿಂದ ಬರುವಂಥದ್ದು 2ನೇ ಜನ್ಮ. ಪುನಃ ಉಪನಯನ ಆದಮೇಲೆ, ಮೊದಲ ಜನ್ಮ ತಾಯಿಯಿಂದ ಗರ್ಭದಿಂದ ಹೊರ ಬಂದ ಮೇಲೆ, ಮತ್ತೆ 2ನೇ ಜನ್ಮ ಯಾವಾಗ? ಉಪನಯನ ಅಥವಾ ಯಜ್ಞೋಪವೀತ ಎಲ್ಲ ಧಾರಣೆ ಆದಮೇಲೆ, ಅವನಿಗೆ ಬ್ರಹ್ಮೋಪದೇಶ ಆಗ್ತದಲ್ಲ, ಆಮೇಲೆ 2ನೇ ಜನ್ಮ ಅಂತ ಲೆಕ್ಕ, ದ್ವಿಜ ಅಂತ ಕರೀತಾರೆ. ಇಲ್ಲಿ ಬ್ರಾಹ್ಮಣರು ದ್ವಿಜ ಉಚ್ಚಿಷ್ಟ, ಅವರು ಉಂಡು ಉಳಿದ ಅನ್ನದಿಂದ ಏನಾಗಿದೆ, ಎಲ್ಲ ದಿಕ್ಕುಗಳು ಅರಳಿದ ಕಾಶ, ಕಾಶ ಅಂತ ಹೇಳುವಂಥದ್ದು ಪುಷ್ಪದ ಹೆಸರು, ಕಾಶ ಕುಸುಮಗಳಿಂದ ಅಥವಾ ಕಾಶ ಪುಷ್ಪಗಳಿಂದ ತುಂಬಿದಂತಾಗಿದೆ. ಇದು ಆ ಯಜ್ಞಕ್ಕೆ ಆಹುತಿಯೆಲ್ಲ ಹಾಕುವಾಗ, ಆ ಹವಿಸ್ಸನ್ನ ಯಜ್ಞದ ಆ ಬೆಂಕಿಯಲ್ಲಿ, ಅಗ್ನಿಯಲ್ಲಿ ಹಾಕುವಾಗ ಅದರಿಂದ ಒಂದು ರೀತಿಯ ಪರಿಮಳ ಬರ್ತದೆ ನಮಗೆ. ನೀವೇ ನಿಮ್ಮ ಮನೆಯಲ್ಲೆಲ್ಲ ಯಜ್ಞಗಳು ಅಥವಾ ಗಣಪತಿ ಹೋಮ ಇತ್ಯಾದಿಗಳೆಲ್ಲ ಆಗುವಾಗ ನೀವು ಅದರ ಒಂದು ಸುವಾಸನೆ ನೋಡ್ತೀರಿ. ಎಲ್ಲ ಇತರ ಗಂಧ ಗಾಳಿಯಲ್ಲಿ ಏನಿರ್ತದೆ ಅದೆಲ್ಲವನ್ನದು ಅಪಹರಿಸ್ತದೆ. ಅದೇ ಹೆಚ್ಚಾಗಿ ಬರ್ತದೆ ಆ ಹವಿಸ್ಸಿನ ಪರಿಮಳ. ತೆಂಗಿನಕಾಯಿ ಇರ್ಬೋದು, ಬೆಲ್ಲ ಇರ್ಬೋದು, ಅಥವಾ ಅನ್ನ ಅಥವಾ ಚರು ಅಂತ ಹೇಳ್ತಾರೆ, ಕಬ್ಬು, ತುಪ್ಪ ಇತ್ಯಾದಿಗಳೆಲ್ಲ ಅದರದ್ದೇ ಪರಿಮಳ ಬರುವಂಥದ್ದು. ಇಲ್ಲಿ ಆ ಹವಿರ್ಧೂಮೈಹಿ, ದುರ್ಯೋಧನನ ಒಂದು ಯಜ್ಞದಿಂದ ಬಂದಂತಹ ಧೂಮ ಅಂದರೆ ಹೊಗೆ, ಆ ಹೊಗೆಯಿಂದಾಗಿ ಏನಾಗಿದೆ, ಅಲ್ಲಿಯ ತರುಗಣಗಳು ಅಥವಾ ಮರಗಳ ಸಮೂಹಗಳಲ್ಲಿರುವ ಕುಸುಮಗಳ ಗಂಧವನ್ನು ಕೂಡ, ಆ ಹೂವಿನ ಗಂಧವನ್ನು ಕೂಡ ಈ ಹೋಮದ ಧೂಮ ಅಪಹರಿಸಿದೆ. ಗಾಳಿಯಲ್ಲಿ ಅದೇ ಪರಿಮಳ ಬರ್ತಾ ಇದೆ. ಮತ್ತು ಮೃಗೈ ತುಲ್ಯ ವ್ಯಾಘ್ರಾಹ, ವ್ಯಾಘ್ರಗಳು ಅಥವಾ ಹುಲಿಗಳು ಈಗ ಏನಾಗಿದೆ, ಒಂದು ರೀತಿ ದುರ್ಯೋಧನನ ಯಜ್ಞದ ಪ್ರಭಾವದಿಂದಾಗಿ ಕ್ರೂರತೆಯನ್ನದು ಬಿಟ್ಟಿದೆ. ಅಂದರೆ ಹುಲಿಗಳು ಮೃಗದ ಹಾಗೆ, ಅಂದರೆ ಜಿಂಕೆಯ ಹಾಗೆ ಆಗಿದೆ. ಹಾಗೆಯೇ ಹಿಂಸೆಗೆ ಹಿಂಜರಿತಾ ಇವೆ ಯಾವುದು? ಸಿಂಹಗಳು. ವದ ನಿಭೃತ ಸಿಂಹಾಶ್ಚ ಗಿರಯು,
ಪರ್ವತಗಳು ಅಥವಾ ಗಿರಿಗಳೆಲ್ಲ ಹಿಂಸೆಗೆ ಹಿಂಜರಿಯುವ ಸಿಂಹಗಳಿಂದ ಕೂಡಿದೆ. ಹೀಗೆ ನೃಪೆ ದೀಕ್ಷಾಂ ಪ್ರಾಪ್ತೆ. ಇಲ್ಲಿ ನೃಪ ಅಥವಾ ಕುರುರಾಜನಾದ ದುರ್ಯೋಧನನು ಯಜ್ಞ ದೀಕ್ಷೆಯನ್ನ ಹೊಂದಿದ್ದರಿಂದ ಅವನ ಒಟ್ಟಿಗೆ ಸಮಂ ಜಗದಪಿ ದೀಕ್ಷಿತವಿವ, ಅವನ ಜೊತೆಗೆ ಇಡೀ ಜಗತ್ತೇ ಒಂದು ರೀತಿ ದೀಕ್ಷೆಯನ್ನ ತಳೆದಿದೆ. ಇನ್ನೊಮ್ಮೆ ಗಮನಿಸಿ, ಬ್ರಾಹ್ಮಣರು ಉಂಡು ಉಳಿದ ಅನ್ನದಿಂದ ದಿಕ್ಕುಗಳೆಲ್ಲ ಅರಳಿದ ಕಾಶ ಕುಸುಮಗಳಿಂದ ತುಂಬಿದಂತಾಗಿದೆ. ಆಹುತಿಗಳ ಹೊಗೆ ಎಲ್ಲ ಮರಗಳ ಹೂಗಳ ವಾಸನೆಯನ್ನು ಅಪಹರಿಸಿದೆ. ಹುಲಿಗಳು ಜಿಂಕೆಗಳಂತಾಗಿವೆ. ಹಿಂಸೆಗೆ ಹಿಂಜರಿಯುವ ಸಿಂಹಗಳಿಂದ ಬೆಟ್ಟಗಳು ತುಂಬಿವೆ. ಹೀಗೆ ಅರಸನು ಅಥವಾ ರಾಜನಾದ ದುರ್ಯೋಧನನು ಯಜ್ಞಕ್ಕಾಗಿ ದೀಕ್ಷೆ ತೊಟ್ಟಿರುವಾಗ ಅವನ ಸಂಗಡ ಜಗತ್ತು ಕೂಡ ದೀಕ್ಷೆಯನ್ನು ತಳೆದಿದೆ. ಇದು ಮೊದಲನೆಯ ಬ್ರಾಹ್ಮಣ ಹೇಳುವಂತಹ ಮಾತು. ಎರಡನೆಯ ಬ್ರಾಹ್ಮಣ ಮಾಡುವ ವರ್ಣನೆ ಹೇಗಿದೆ ನೋಡೋಣ. ಸಮ್ಯಕ್ ಭವಾನ್ ಆಹಾ, ಸರಿ, ನೀನು ಸರಿಯಾಗಿ ಹೇಳಿದ್ದೀಯಾ. ತೃಪ್ತೋ ಅಗ್ನಿರ್ ಹವಿಷಾ ಉತ್ತಮ ಮುಖಂ ತೃಪ್ತ ವಿಜೇಂದ್ರ ಧನೈ ತೃಪ್ತಾ ಪಕ್ಷಿಗಣಾಶ್ಚ ಗೋಗಣಯುತಾಸ್ತೇತೆ ನರಾಃ ಸರ್ವಶಃ ಹೃಷ್ಟಂ ಸಂಪ್ರತಿ ಸರ್ವತೋ ಜಗದಿದಂ ಗರ್ಜನ್ ನೃಪೇ ಸದ್ಗುಣೈಃ ಏವಂ ಲೋಕಂ ಉದಾರುರೋಹ ಸಕಲಂ ದೇವಾಲಯಂ ತದ್ಗುಣೈಃ. ನೋಡಿ, ಎರಡನೇವ ಹೇಳ್ತಾ ಇದ್ದಾನೆ, ನೀನು ಸರಿಯಾಗಿ ಹೇಳ್ತಾ ಇದ್ದೀಯಾ. ದೇವತೆಗಳ ಮುಖ ಯಾರು? ಅಗ್ನಿ. ಆ ದೇವತೆಗಳ ಮುಖವಾಗಿರುವ ಅಗ್ನಿ ಆಹುತಿಗಳಿಂದ ತೃಪ್ತನಾಗಿದ್ದಾನೆ. ಆಯಾಯ ದೇವತೆಗಳಿಗೆ ಹವಿಸ್ಸನ್ನು ತಲುಪಿಸುವ ಯಾರು? ಅಗ್ನಿ. ನಾವು ಯಾವ್ದಾವ್ದು ದೇವತೆ ಮೃತ್ಯುಂಜಯ ಹೋಮ ಅಂತ ಹೇಳ್ತೇವೆ, ಚಂಡಿಕಾ ಹೋಮ ಅಂತ ಹೇಳ್ತೇವೆ, ದುರ್ಗಾ ಹೋಮ ಹೇಳ್ತೇವೆ, ಹಾಗೆಯೇ ಧನ್ವಂತರಿ ಹೋಮ ಹೇಳ್ತೇವೆ, ಗಣಪತಿ ಹೋಮ ಅಂತ ಹೇಳ್ತೇವೆ. ಎಲ್ಲ ಹೋಮಗಳಲ್ಲಿ ಆ ಹವಿಸ್ಸನ್ನು ನಾವು ಯಾರಿಗೆ ಹಾಕುವುದು? ಅಗ್ನಿಗೆ. ಆದ್ದರಿಂದ ದೇವತೆಗಳ ಮುಖ, ದೇವತೆಗಳ ಬಾಯಿ ಯಾರು? ಅಗ್ನಿ. ಅಂತಹ ಅಗ್ನಿ ಆ ಹವಿಸ್ಸುಗಳಿಂದ ತೃಪ್ತನಾಗಿದ್ದಾನೆ. ಹಾಗೆ ಹಣವನ್ನು ತಗೊಳ್ಳುವವರು, ಅದರಲ್ಲಿ ದಕ್ಷಿಣೆ ತಗೊಳ್ಳುವವರು ಯಾರು? ಬ್ರಾಹ್ಮಣರು. ಬ್ರಾಹ್ಮಣರು ಕೂಡ ದ್ವಿಜೇಂದ್ರರು ಅಥವಾ ಬ್ರಾಹ್ಮಣೋತ್ತಮರು ಧನೈಹಿ ತೃಪ್ತಾಹ, ದಕ್ಷಿಣೆಯನ್ನು ಸ್ವೀಕರಿಸಿ ತೃಪ್ತರಾಗಿದೆ. ಅವರಿಗೆ ಬೇಕಾದಷ್ಟು ಹಣ ಸಿಕ್ಕಿದೆ ದಕ್ಷಿಣ ರೂಪದಲ್ಲಿ, ಅವರು ಕೂಡ ತೃಪ್ತರಾಗಿದ್ದಾರೆ. ಹಾಗೆಯೇ ತೃಪ್ತಾಹ ಪಕ್ಷಿಗಣಾಶ್ಚ, ಪಕ್ಷಿಗಳ ಗಣಗಳು ಕೂಡ ತೃಪ್ತವಾಗಿವೆ. ಮತ್ತು ಎಲ್ಲೆಡೆ ಆಕಳುಗಳಿಂದ ಅಥವಾ ದನಗಳಿಂದ ಕೂಡಿಕೊಂಡು ಜನರೆಲ್ಲ ತೃಪ್ತಿ ಪಡ್ತಾ ಇದ್ದಾರೆ. ಗೋಗಣಯುತಾಸ್ತೇತೆ ನರಾಹ ಸರ್ವಶಃ, ಎಲ್ಲ ಕಡೆ ಆಕಳುಗಳಿಂದ ಕೂಡಿದವರಾಗಿ ಜನರು ತೃಪ್ತರಾಗಿದ್ದಾರೆ. ಮತ್ತು ಹೃಷ್ಟಂ ಸಂಪ್ರತಿ ಸರ್ವತೋ ಜಗದಿದಂ ಗರ್ಜನ್ ನೃಪೇ ಸದ್ಗುಣೈಹಿ. ಎಲ್ಲ ಕಡೆ ದುರ್ಯೋಧನ ಬಹಳ ಒಳ್ಳೆ ಯಜ್ಞವನ್ನು ಮಾಡಿದಾನೆ ಅಂತ ಹೇಳಿಕೊಂಡು ಎಲ್ಲರೂ ಅರಸನ ಗುಣವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಇಡೀ ಜಗತ್ತೇ ಸಂತಸಗೊಂಡಿದೆ. ಗರ್ಜನ್ ನೃಪೇ ಸದ್ಗುಣೈಹಿ ಅಂದರೆ ಅರಸ ಅವನ ಗುಣವರ್ಣನೆ, ಸದ್ಗುಣಗಳನ್ನು ವರ್ಣನೆ ಮಾಡ್ತಾ ಇಡೀ ಜಗತ್ತೇ ಸಂತೋಷಗೊಂಡಿದೆ. ಹೃಷ್ಟಂ ಏವಂ, ಹೀಗೆ ಲೋಕಂ ಉದಾರುರೋಹ ಸಕಲಂ ದೇವಾಲಯಂ ತದ್ಗುಣೈಹಿ. ಹೀಗೆ ಅವನ ಗುಣಗಳಿಂದ ಏನಾಗಿದೆ, ಈಗ ಈ ಭೂಲೋಕ ಅಂತ ಹೇಳುವಂಥದ್ದು ಉಂಟಲ್ಲ, ಅದು ದೇವಾಲಯವನ್ನ ಕೂಡ ಅದು ಮೀರಿದೆ. ಉದಾರುರೋಹ ದೇವಾಲಯಂ ಉದಾರುರೋಹ, ದೇವತೆಗಳು ವಾಸವಾಗಿರುವಂಥದ್ದು ಇಲ್ಲಿ ಸ್ವರ್ಗದಲ್ಲಿ, ಅಂತಹ ಸ್ವರ್ಗವನ್ನು ಕೂಡ ಮೀರಿಸಿದೆ. ನಾವು ಇಲ್ಲಿ ಹೇಳ್ತೇವೆ ದೇವಾಲಯ, ದೇವಸ್ಥಾನಗಳಿಗೂ ದೇವಾಲಯ ಅಂತ ಹೇಳ್ತೇವೆ ನಾವು. ಈಗ ಮಹಾಲಿಂಗೇಶ್ವರ ದೇವಸ್ಥಾನ ಶಿವನ ಒಂದು ಆಲಯ, ಹಾಗೆ ದೇವಾಲಯ ಅಂತ ಹೇಳ್ತೇವೆ. ಆದರೆ ಈ ಲೋಕದಲ್ಲಿ ದೇವಾಲಯ ಅಂತ ಹೇಳಿದ್ರೆ ಏನು? ಸ್ವರ್ಗ, ದೇವತೆಗಳು ವಾಸಿಸುವಂತಹ ಒಂದು ಆಲಯ. ಸ್ವರ್ಗವನ್ನು ಮೀರಿಸಿದೆ, ಸ್ವರ್ಗವನ್ನು ಕೂಡ ಇಲ್ಲಿ ಮೀರಿಸಿದೆ. ಇಡೀ ಭೂಲೋಕವೇ
ಸ್ವರ್ಗವನ್ನು ಮೀರಿಸಿದೆ ಈ ದುರ್ಯೋಧನನ ಯಜ್ಞದಿಂದಾಗಿ. ತೃತೀಯ, ಮೂರನೇ ಬ್ರಾಹ್ಮಣ. ಇಮೇ ಅತ್ರ ಭವಂತೋ ದ್ವಿಜಾತಯಃ ರಾಜ್ಞಾಂ ವೇಷ್ಟನ ಪಟ್ಟ ಕೃಷ್ಟಚರಣಾಃ ಶ್ಲಾಘ್ಯ ಪ್ರಭೂತ ಶ್ರವಾ ವಾರ್ಧಕ್ಯೇ ಅಪಿ ಅಭಿವರ್ಧಮಾನ ನಿಯಮಾಃ ಸ್ವಾಧ್ಯಾಯ ಶೂರೈಃ ಮುಖೈಃ ವಿಪ್ರಾಯಾಂತಿ ವಯಃ ಪ್ರಕರ್ಷ ಶಿಥಿಲಾ ಯಷ್ಟಿ ತ್ರಿಪಾದ ಕ್ರಮಾಃ ಶಿಷ್ಯ ಸ್ಕಂಧ ನಿವೇಶಿತಾಂಚಿತಕರ ಜೀರ್ಣ ಗಜೇಂದ್ರ ಇವ. ಓ ನೋಡಿ, ಎಷ್ಟೊಂದು ಒಳ್ಳೆಯ ವರ್ಣನೆ ಮಾಡಿದ್ದಾನೆ ಭಾಸ ಅಂತ ಹೇಳಿ. ಈ ಪೂಜ್ಯ ಬ್ರಾಹ್ಮಣರೆಲ್ಲ ಬರ್ತಾರಲ್ಲ ಯಜ್ಞಯಾಗಾದಿಗಳಿಗೆ, ಅಂತಹ ಬ್ರಾಹ್ಮಣರ ಪಾದಗಳೆಲ್ಲ ಅರಸರು ತಲೆಗೆ ಸುತ್ತಿಕೊಂಡ ರೇಷ್ಮೆಯ ಬಟ್ಟೆಗಳಿಂದ ಒರೆಸಲ್ಪಟ್ಟಿವೆ. ಅಲ್ಲಿ ವೇಷ್ಟನ ಪಟ್ಟ ಅಲ್ವಾ, ವೇಷ್ಟನ ಪಟ್ಟ ಭೃಷ್ಟಚರಣ ಶ್ಲಾಘ್ಯ ಪ್ರಭೂತ ಶ್ರವಾಹ. ರಾಜರ ಒಂದು ವೇಷ್ಟನದಿಂದ ಅಥವಾ ತಲೆಗೆ ಸುತ್ತಿಕೊಂಡ ರುಮಾಲಿನಿಂದ ಇಲ್ಲಿ ಈ ಬ್ರಾಹ್ಮಣರ ಚರಣಗಳು ಪಾದಗಳು ಒರೆಸಲ್ಪಟ್ಟಿವೆ. ಶ್ಲಾಘ್ಯ ಪ್ರಭೂತ ಶ್ರವಾಹ, ಇವರಲ್ಲಿ ಪ್ರಭೂತ ಶ್ರವ ಬಹಳ ಗಾಢವಾದ ವಿದ್ಯೆ ಇದೆ ಅವರ ಹತ್ರ, ಅಷ್ಟೊಂದು ಶಾಸ್ತ್ರಾಧ್ಯಯನ ಸಂಪನ್ನರಾಗಿದ್ದಾರೆ ಬ್ರಾಹ್ಮಣರು. ಅದು ಶ್ಲಾಘ್ಯವಾಗಿದೆ, ಹೊಗಳಿಕೆಗೆ ಯೋಗ್ಯವಾಗಿದೆ. ಅವರು ವಾರ್ಧಕ್ಯ ಅಂತ ಹೇಳಿದ್ರೆ ಮುಪ್ಪು ಅಂತ ಹೇಳಿ, ಈ ಮುಪ್ಪಿನ ಕಾಲದಲ್ಲೂ, ಈ ಮುಪ್ಪಿನ ಹರೆಯದಲ್ಲಿ ಕೂಡ ವ್ರತಗಳನ್ನೆಲ್ಲ ಆಚರಿಸ್ತಾ ಇದ್ದಾರೆ ಅವರು. ಅಪಿ ಅಭಿವರ್ಧನಮಾನ ನಿಯಮಾಹ, ವ್ರತಾದಿಗಳನ್ನು ಇನ್ನೂ ಕೂಡ ಅವರು ಎಷ್ಟು ವಯಸ್ಸಾದರೂ ವ್ರತಾದಿಗಳನ್ನು ಅವರು ಬಿಡಲಿಲ್ಲ, ವ್ರತಾದಿಗಳನ್ನು ಅವರು ಆಚರಿಸ್ತಾ ಇದ್ದಾರೆ. ಮತ್ತು ಮುಖೈಹಿ, ಬಾಯಿಯಿಂದ ಸ್ವಾಧ್ಯಾಯ ಶೂರೈಹಿ, ವೇದಗಳನ್ನು ಪಠಿಸ್ತಾ ಇದ್ದಾರೆ. ಹಾಗೆಯೇ ವಿಪ್ರಾಯಾಂತಿ ವಯಃ ಪ್ರಕರ್ಷ ಶಿಥಿಲ ಯಷ್ಟಿ ತ್ರಿಪಾದ ಕ್ರಮಾಹ ಶಿಷ್ಯ ಸ್ಕಂದ ನಿವೇಶಿತಾಂಚಿತಕರ. ಅವರಿಗೆ ನಡೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆದ್ದರಿಂದ ಅವರ ಕೈಯಲ್ಲಿ ಒಂದು ಯಷ್ಟಿ ಇದೆ, ಕೋಲು ಇದೆ. ಇನ್ನೊಂದು ಕೈಯಲ್ಲಿ ಏನು ಮಾಡ್ತಾರೆ ಅವರು, ತಮ್ಮ ಶಿಷ್ಯರ ಹೆಗಲ ಮೇಲೆ ಅವರು ಇಟ್ಟಿದ್ದಾರೆ. ಶಿಷ್ಯ ಸ್ಕಂದ ಅಂದರೆ ಹೆಗಲು, ಹೆಗಲಿನ ಮೇಲೆ ಅಂಚಿತಕರಾಹ, ತಮ್ಮ ಒಂದು ಕೈಯನ್ನು ಇಟ್ಟಿದ್ದಾರೆ. ಅವರು ಹೇಗೆ ಕಾಣ್ತಾ ಇದ್ದಾರೆ, ಅವರು ವಯಸ್ಸಾದ್ದರಿಂದ ಜೀರ್ಣ ಗಜೇಂದ್ರ ಇವ, ಮುದಿ ಆನೆಗಳಂತೆ ಅವರು ನಡೆಯುತ್ತಾ ಇದ್ದಾರೆ. 3 ಕಾಲುಗಳಿಂದ ನಡೆಯುವ ಮುದಿ ಆನೆಗಳಂತೆ. ಒಂದು ಕೈಯಲ್ಲಿ ಕೋಲು, ಮತ್ತೆ 2 ಕಾಲು, ಇನ್ನೊಂದು ಕೈ ಶಿಷ್ಯರ ಹೆಗಲ ಮೇಲೆ ನಡೀತಾ ಇದ್ದಾರೆ ಅವರು. ಆ ಮುಪ್ಪಿನ ವಯಸ್ಸಿನಲ್ಲಿ ಅವರು ಹೇಗೆ ಕಾಣ್ತಾ ಇದ್ದಾರೆ, ಮುದಿ ಆನೆಗಳಂತೆ ಅವರು ನಡೆಯುತ್ತಾ ಇದ್ದಾರೆ ಅಂತೇಳಿ 3 ಬ್ರಾಹ್ಮಣರು ಇಲ್ಲಿ ದುರ್ಯೋಧನನ ಒಂದು ಯಜ್ಞದ ಸಂದರ್ಭದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಮುಂದಿನ ಕಥಾಭಾಗವನ್ನು ಮುಂದಿನ ತರಗತಿಯಲ್ಲಿ ಮುಂದುವರಿಸ್ತೇನೆ. ಎಲ್ಲರಿಗೂ ವಂದನೆ.